ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಶುಭೋದಯದ ನುಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ. ಇವತ್ತಿನ ಒಂದು ಶುಭೋದಯದ ನುಡಿ ಇಲ್ಲಿ ನಾಗರ ಕಲ್ಲಿಗೆ ಹಾಲನ್ನು ಏಕೆರಿಬೇಕು, ಹುತ್ತಕ್ಕೆ ಹಾಲನ್ನು ಏಕೆರಿಬೇಕು, ಯಾಕದನ್ನು ನಾವು ಸಾಂಪ್ರದಾಯಿಕವಾಗಿ ಮುಂದುವರಿಸ್ಕೊಂಡು ಹೋಗಬೇಕು, ಅದರಿಂದ ಆಗ್ತಕ್ಕಂಥ ಲಾಭಗಳೇನು ಅಂತಕ್ಕಂಥ ಸ್ವಲ್ಪ ವಿಷಯದ ಬಗ್ಗೆ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಾನು ಓದಿರ್ತಕ್ಕಂಥದ್ದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಬ್ಬರು ಸ್ವಾಮೀಜಿಗಳು ಹೇಳೋ ಪ್ರಕಾರ ನಾವೇನು ಮಾಡ್ತೀವಿ, ಶ್ರಾವಣದ ಮಾಸದ ಪ್ರಯುಕ್ತ ಏನು ಮಾಡ್ತೀವಿ, ಪ್ರತಿ ದಿನಾನೂ ಸಹಿತ ಏನು ಮಾಡ್ತೀವಿ, ರುದ್ರಾಭಿಷೇಕವನ್ನು ಹಮ್ಮಿಕೊಳ್ತೇವೆ. ಅಂದರೆ ಯಾವುದೇ ದೇವಸ್ಥಾನ ಇರ್ಬೋದು, ನಿಮ್ಮ ಮನೆ ದೇವರಾಗಿರ್ಬೋದು, ನಮ್ಮ ಮನೆ ದೇವರಾಗಿರ್ಬೋದು, ಪ್ರತಿಯೊಂದು ದೇವರುಗಳಿಗೂ ನಾವು ಇರ್ತಕ್ಕಂಥ ಊರಿನಿಂದ ಎಲ್ಲೋ ಇರಲಿ ಅದು ದೇವಸ್ಥಾನ, ಅಲ್ಲಿಗೆ ಹೋಗಿ ಏನು ಮಾಡ್ತೇವೆ, ನಾವು ಅಭಿಷೇಕವನ್ನು ಕೈಗೊಂಡು ಬರ್ತೇವೆ. ಅಷ್ಟು ಪುಣ್ಯವಾಗಿರ್ತಕ್ಕಂಥ ಒಂದು ದಿನ ಅಂತೇಳಿ ನಾವು ನಂಬ್ಕೊಂಡಿರ್ತೇವೆ, ಅಂದರೆ ಈ ಮಾಸ ಅಂತಕ್ಕಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಮಳೆನೂ ಜಾಸ್ತಿ ಇರ್ತೈತಿ. ಸೊ ಈ ಟೈಮ್ನಲ್ಲಿ ನಾಗರ ಪಂಚಮಿ ಮೊದಲನೇ ಹಬ್ಬ, ಈ ಒಂದು ಮಾಸದ ಮೊದಲನೇ ಹಬ್ಬ ನಾಗರ ಪಂಚಮಿಯನ್ನು ಮಾಡ್ತೀವಿ ನಾವು. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ದೇವರುಗಳಿಗೆ ಅಭಿಷೇಕವನ್ನು ಮಾಡೋದ್ರ ಜೊತೆಗೆ ಇಲ್ಲಿ ನಾಗರ ಪಂಚಮಿ ದಿನದಂದು ಏನು ಮಾಡ್ತೀವಿ ಅಂದರೆ ಹುತ್ತಕ್ಕೆ ನಾವು ಏನು ಮಾಡ್ತೀವಿ, ಇಲ್ಲಿ ಹಾಲನ್ನು ಎರಿತಕ್ಕಂಥದ್ದು, ಅದರ ಜೊತೆಗೆ ನಾಗರ ಕಲ್ಲಿಗೆ ಹಾಲನ್ನು ಎರಿತಕ್ಕಂಥದ್ದು. ಹಾಗಾದ್ರೆ ಹುತ್ತ ಮತ್ತು ನಾಗರ ಕಲ್ಲಿಗೆ ಹಾಲನ್ನು ಎರೆಯೋದ್ರಿಂದ ಏನು ಲಾಭ ಐತಿ, ಏನು ಮೂಢನಂಬಿಕೆನಾ ಅಥವಾ ಏನಾದರೂ ಅದಕ್ಕೆ ವೈಜ್ಞಾನಿಕ ಸತ್ಯ ಇದೆಯಾ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಅದಕ್ಕೆ ನಿಜವಾಗ್ಲೂ ಸಹಿತ ವೈಜ್ಞಾನಿಕ ಸತ್ಯ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನೋಡ್ರಿ, ಈ ಒಂದು ಸೀಸನ್ನಲ್ಲಿ ಏನಾಗಿರ್ತೈತೆ ಅಂತಂದ್ರೆ ಸಿಕ್ಕಾಪಟ್ಟೆ ಮಳೆ, ಎಲ್ಲ ಕೆರೆ ಕಟ್ಟೆಗಳು ತುಂಬ್ಕೊಂಡ್ಬಿಟ್ಟಿರ್ತಾವೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಹಬ್ಬವನ್ನು ಆಚರಣೆ ಮಾಡ್ತಿರ್ತೀವಿ, ಮಳೆಯಲ್ಲೇನೆ ಹಬ್ಬವನ್ನು ಆಚರಣೆ ಮಾಡ್ತಿರ್ತೀವಿ. ಈಗೂ ಸಹಿತ ಸಿಕ್ಕಾಪಟ್ಟೆ ಮಳೆ ಹೊರಗೆ ಸುರಿತಾ ಇದೆ. ಸೊ ಈ ಟೈಮ್ನಲ್ಲಿ ಏನು ಮಾಡ್ತೀವಿ ನಾವು ಅಂತಂದ್ರೆ ಇಲ್ಲಿ ಹುತ್ತ ಮತ್ತು ನಾಗರ ಕಲ್ಲಿಗೆ ಸಾಂಪ್ರದಾಯಿಕವಾಗಿ ಏನು ಮಾಡ್ತೀವಿ ಅಂದರೆ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ಮನೆಯಲ್ಲಿ ಉಂಡೆಗಳನ್ನು ಕಟ್ಟಿ ಸಿಹಿ ತಿಂಡಿಗಳನ್ನು ಮಾಡಿ ಏನು ಮಾಡ್ತೇವೆ ಅಂತಂದ್ರೆ ನೈವೇದ್ಯವನ್ನು ತೆಗೆದುಕೊಂಡು ಹೋಗಿ ನಾಗರ ಕಲ್ಲು ಮತ್ತು ಈ ಒಂದು ಹುತ್ತಕ್ಕೆ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಹಾಲನ್ನು ಸಮರ್ಪಣೆ ಮಾಡ್ತೀವಿ, ಹಾಲನ್ನು ಎರಿತೀವಿ. ನೋಡ್ರಿ, ಎಲ್ಲರೂ ಪ್ರತಿಯೊಬ್ಬರು ಅದನ್ನ ಆಚರಣೆ ಮಾಡಿರ್ಬೇಕು. ನನ್ನ ಹಾಲು, ನಿನ್ನ ಹಾಲು, ನಮ್ಮ ಮನೆಯವ್ರ ಹಾಲು, ನಮ್ಮ ತಂದೆ ತಾಯಿ ಹಾಲು, ಅಣ್ಣನ ಹಾಲು, ಮಗಳ ಹಾಲು, ಹಿಂಗೆ ಎಲ್ಲರದ್ದು ಹಾಲನ್ನು ಹಾಕ್ತೀವಿ. ಸಿಕ್ಕಾಪಟ್ಟೆ ಹಾಲನ್ನು ಹಾಕ್ತೀವಿ ನಾವು. ನೋಡ್ರಿ, ಆ ಹಾಲನ್ನು ಹಾಕೋದ್ರಿಂದ ಆ ಹಾಲು ಏನಾಗ್ತೈತಿ ಅಂದ್ರೆ ಕೆಳಗಡೆ ಹರ್ಕೊಂಡು ಹೋಗಿ ಭೂಮಿ ಒಳಗೆ ಇಂಕೊಳ್ತೈತಿ. ಸೊ ಆ ಹಾಲು ಎಂಥ ಕೆಲಸವನ್ನು ಮಾಡ್ತೈತಿ ಅಂತ ಹೇಳಿದ್ರೆ ಈ ಪ್ರವಾಹ ಆಗೋದನ್ನು ಏನು ಮಾಡ್ತೈತಿ, ತಡೆಗಟ್ಟತಕ್ಕಂಥ ಗುಣವನ್ನು ಹೊಂದಿರ್ತೈತೆ ಅಂತ. ನೋಡ್ರಿ, ಎಷ್ಟು ಅದ್ಭುತ. ಆ ಹಾಲನ್ನು ಪ್ರತಿಯೊಬ್ಬರು ಸಹಿತ, ಪ್ರತಿ ಗ್ರಾಮದಲ್ಲೂ ಸಹಿತ ಎಲ್ಲರೂ ಏನು ಮಾಡ್ತಾರೆ, ನಾಗರ ಕಲ್ಲು ಮತ್ತು ಆ ಒಂದು ಏನಂತ ಹುತ್ತಕ್ಕೆ ಹಾಲನ್ನು ಹಾಕ್ತೀವಿ. ಪ್ರತಿಯೊಬ್ಬರು ಸಹಿತ ಹಾಕೋದ್ರಿಂದ ಪ್ರತಿಯೊಬ್ಬರು ನೋಡ್ರಿ, ನಾವು ಒಂದೊಂದು ಗ್ಲಾಸ್ ಹಾಲನ್ನು ಹಾಕ್ತೇವೆ ಎಲ್ಲರೂ. ನನ್ನ ಹಾಲು, ನಿನ್ನ ಹಾಲು, ಅವ್ರ ಹಾಲು, ಮಗಳ ಹಾಲು, ಅಪ್ಪನ ಹಾಲು, ಅಮ್ಮನ ಹಾಲು ಅಂತೇಳಿ ಸಿಕ್ಕಾಪಟ್ಟೆ ಹಾಲನ್ನು ಹಾಕ್ತಿರ್ತೇವೆ. ಸೊ ಅಂತ ಎಲ್ಲ ಹಾಲು ಏನಾಗ್ತೈತಿ ಅಂದ್ರೆ ಭೂಮಿಯಲ್ಲಿ ಇಂಕೊಂಡು ಏನು ಮಾಡ್ತೈತಿ, ಪ್ರವಾಹ ಆಗೋದನ್ನು ತಡೆಗಟ್ಟತಕ್ಕಂಥದ್ದು. ನೋಡ್ರಿ, ಬಹಳ ಆಶ್ಚರ್ಯವಾಗಿರ್ತಕ್ಕಂಥ ವಿಷಯ ಇದು. ನೋಡಿ, ನಮ್ಮ ಹಿರಿಯರು ಬಹಳ ಬುದ್ಧಿವಂತರಿದ್ರು. ಅವ್ರು ಅದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ಸಹಿತ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರ್ತಾ ಇತ್ತು. ನಾವೀಗೇನಾದರೂ ಕೆಲಸ ಮಾಡಬೇಕಾದ್ರೆ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇರೋದಿಲ್ಲ. ನಾವೇನು ಮಾಡ್ತೇವೆ, ಅದಕ್ಕಾಗಿ ನಾವು ಸಿಕ್ಕಾಪಟ್ಟೆ ತೊಂದರೆಗಳನ್ನು ಇವತ್ತು ಅನುಭವಿಸ್ತಾ ಇದ್ದೇವೆ. ಅದಕ್ಕಾಗಿ ಹಿರಿಯರು ಏನು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇದೆಯಲ್ಲ, ಅದನ್ನು ನಾವು ಚಾಚು ತಪ್ಪದೆ ಪಾಲನೆ ಮಾಡಬೇಕಾಗ್ತೈತಿ. ನೋಡ್ರಿ, ಈ ರೀತಿ ಅಭಿಷೇಕಗಳನ್ನು ಮಾಡೋದು, ನಾಗರ ಕಲ್ಲಿಗೆ ಹಾಲನ್ನು ಎರಿತಕ್ಕಂಥದ್ದು, ಹುತ್ತಕ್ಕೆ ಹಾಲನ್ನು ಎರಿತಕ್ಕಂಥದ್ದು, ಇದೆಲ್ಲ ಏನಾಗ್ತೈತಿ ಅಂತಂದ್ರೆ ಆ ಒಂದು ಪ್ರವಾಹವನ್ನು ತಡೆಗಟ್ಟಿ ಏನು ಮಾಡ್ತೈತಿ, ನಮ್ಮನ್ನು ಪ್ರವಾಹದಿಂದ ಕಾಪಾಡ್ತೈತಿ ಅಂತಕ್ಕಂಥ ಒಂದು ವೈಜ್ಞಾನಿಕ ಸತ್ಯ ಇರ್ತಕ್ಕಂಥದ್ದು. ಸೊ ನೋಡ್ರಿ, ಇಂಥ ಸತ್ಯವನ್ನು ಒಬ್ಬರು ಸ್ವಾಮೀಜಿಯವರು ಏನು ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಅನೌನ್ಸನ್ನು ಮಾಡಿರ್ತಕ್ಕಂಥದ್ದು, ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾಗರ ಪಂಚಮಿ ಎಂದು ಮೂಢನಂಬಿಕೆ ಅಂತಕ್ಕಂಥದ್ದನ್ನು ಮರೆತು ಏನು ಮಾಡಬೇಕು ಅಂತಂದ್ರೆ ನಾವು ನಮ್ಮ ಒಂದು ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಕೆಲವೊಂದು ಆಚಾರ ವಿಚಾರಗಳು ಅದೇ ರೀತಿ ಇರ್ತಾವೆ. ಆಮೇಲೆ ನಾವೇನೇನು ಮಾಡಬೇಕಲ್ಲ, ಆ ಒಂದು ಕೆಲಸ ಕಾರ್ಯಗಳನ್ನು ಅದ ಟೈಮ್ನಲ್ಲಿ ಮಾಡಬೇಕಾಗ್ತೈತಿ. ನೋಡ್ರಿ, ಅವರೆಲ್ಲ ಸೀಸನ್ ವೈಸ್ ಭಾಳ ಚಂದ ಮೇಂಟೈನ್ ಮಾಡ್ತಾ ಇದ್ರು. ಇವಾಗ ನಾವೇನು ಮಾಡ್ತಾ ಇದೀವಿ ನೋಡ್ರಿ, ಸಮ್ಮರ್ ಸೀಸನ್ ಒಳಗೆ ಮಳೆ ಬರ್ತೈತಿ, ವಿಂಟರ್ ಸೀಸನ್ ಒಳಗೂ ಸಹಿತ ಮಳೆ ಬರ್ತೈತಿ, ರೇನಿ ಸೀಸನ್ ಒಳಗೆ ಮಳೆ ಬರಂಗಿಲ್ಲ. ಹಿಂಗೆ ನಮ್ದು ಏನಾಗೈತಿ ಅಂತಂದ್ರೆ ಇಲ್ಲಿ ಕಾಲಗಳು ಸಹಿತ ಬದಲಾವಣೆ ಆಗ್ತಾ ಇದಾವು. ಸೊ ಅದೇ ರೀತಿ ನಾವು ಸಹಿತ ನಮ್ಮ ಯಾವ ಆಚಾರ ವಿಚಾರಗಳ ಬದಲಾವಣೆ ಹಾಕ್ಕೊಂತ ಹೋಗ್ತಾವಲ್ಲ, ಆ ಬದಲಾವಣೆ ಆದಂಗೆ ಏನಾಕೈತಿ, ಇಲ್ಲಿ ಪ್ರಕೃತಿನೂ ಸಹಿತ ಬದಲಾವಣೆ ಎತ್ತ ಹಾದಿಯನ್ನು ಹಿಡಿತೈತಿ. ಅವಾಗ ಏನಾಗ್ತೈತಿ ಹೇಳ್ರಿ, ನಾವು ಸಾಕಷ್ಟು ತೊಂದರೆಗಳಿಗೆ ಈಡಾಗ್ತೇವೆ. ಸೊ ಅದಕ್ಕಾಗಿ ಪ್ರತಿಯೊಬ್ಬರು ಸಹಿತ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಎಲ್ಲ ಒಂದು ಆಚಾರ ವಿಚಾರಗಳಿಗೆ ಮನ್ನಣೆಯನ್ನು ಕೊಡಬೇಕಾಗ್ತೈತಿ. ನಾವು ಕೆಲವೊಂದಿಷ್ಟು ನೋಡ್ರಿ, ಈಗ ಟೈಲ್ಸ್ ಮೇಲೆ ಅಡ್ಡಾಡ್ತೇವೆ ನಾವು, ಸಾರಿಸಿರ್ತಕ್ಕಂಥ ನೆಲದಲ್ಲಿ ಹೋಗ್ಬೇಕಾದ್ರೆ ಮೈ ಎಲ್ಲ ನಮ್ಮದು ಜೂಮ್ ಅಂತೈತಿ, ಸ್ಮೆಲ್ ಆಗ್ತೈತಿ, ಹಂಗೆ ಹಿಂಗೆ ಅಂತ ಹೇಳ್ತೇವೆ. ಬಟ್ ಅದೇನದು ಅಂತಂದ್ರೆ ಆ್ಯಂಟಿಬಯೋಟಿಕ್ ಇದ್ದಂಗೆ ಅದು. ನೋಡ್ರಿ, ನೆಲಕ್ಕೆ ನೀವು ಸಗಣಿಯನ್ನು ಹಾಕಿ ಸಾರಿಸಿದಾಗ ಏನಾಗ್ತೈತೆ ಅಂತಂದ್ರೆ ಅಲ್ಲಿ ಯಾವುದೇ ಕ್ರಿಮಿ ಕೀಟಗಳು ಬರಲಿಕ್ಕೆ ಚಾನ್ಸಸ್ ಇಲ್ಲ. ಅದೇ ನಾವು ಟೈಲ್ಸನ್ನು ಸಾದಾ ನೀರನ್ನು ಹಾಕಿ ಒರೆಸಿದ್ರೆ ಏನಾಗ್ತೈತಿ, ಅಲ್ಲಿ ಸಾಕಷ್ಟು ಕ್ರಿಮಿ ಕೀಟಗಳು ಬರ್ತಕ್ಕಂಥದ್ದು. ಮತ್ತು ಅದಕ್ಕೆ ಏನು ಹಾಕ್ಬೇಕು, ನಾವು ಡೆಟಾಲನ್ನು ಹಾಕಿ ಒರೆಸ್ಬೇಕಾಗ್ತೈತಿ. ನೋಡ್ರಿ, ಈ ರೀತಿ ನಮ್ಮ ಹಿರಿಯರು ಮಾಡಿರ್ತಕ್ಕಂಥ ಆಚಾರ ವಿಚಾರಗಳಿಗೆ ಎಲ್ಲದಕ್ಕೂ ವೈಜ್ಞಾನಿಕ ಕಾರಣ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಅವರು ಒಂದು ಹಾಕಿರ್ತಕ್ಕಂಥ
ಆಗಿರ್ತಕ್ಕಂಥ ನಿಯಮಗಳು, ಕಟ್ಟುಪಾಡುಗಳು ಎಲ್ಲವೂ ಏನಾಗಿದ್ವು ಅಂತಂದರೆ ನಮ್ಮ ಆರೋಗ್ಯದ ಮೇಲೆ ಒಂದು ಒಳ್ಳೆಯ ಪರಿಣಾಮವನ್ನು ಬೀರ್ತಾ ಇದ್ವು. ಸೊ ಅದಕ್ಕಾಗಿ ಆ ಒಂದು ಹಿರಿಯರ ಒಂದು ಮಾರ್ಗದರ್ಶನವನ್ನು ನಾವೆಲ್ಲರೂ ಮುಂದುವರಿಸ್ಕೊಂಡು ಹೋಗೋಣ. ಅದ್ರ ಜೊತೆಗೇ ಏನು ಮಾಡೋಣ, ತಾಂತ್ರಿಕವಾಗಿ ಸಹಿತ ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ ಮತ್ತೊಂದು ಮಾರ್ಮಿಕವಾಗಿರ್ತಕ್ಕಂಥ ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀರಿ. ಅಲ್ಲಿವರೆಗೂ ನಮಸ್ತೆ.